ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಲವು ದಿನಗಳ ಬಳಿಕ ಭಾರತದ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಚರ್ಚೆ ಮಾಡಬೇಕಾದಂತಹ ಒಂದು ಸನ್ನಿವೇಶ ಬಂದೊದಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಭಾರತ F-35 ಅನ್ನು ಕೊಳ್ಳುತ್ತಾ ಅಥವಾ Su-57 ಅನ್ನು ಕೊಳ್ಳುತ್ತಾ, ಭಾರತ 5th ಜನರೇಷನ್ ಮೊರೆ ಹೋಗುತ್ತಾ ಅಥವಾ ಮೊದಲು ಖರೀದಿ ಮಾಡಿದಂತಹ ರಫೇಲ್ ಅನ್ನೇ ಮತ್ತೆ ಖರೀದಿ ಮಾಡುತ್ತಾ, ಈ ಬಗ್ಗೆ ಚರ್ಚೆ ಬಹಳ ಜೋರಾಗಿ ನಡೀತಾ ಇತ್ತು. ಈಗ ಈ ಕುತೂಹಲಕ್ಕೆ ಒಂದು ಮಟ್ಟಿಗೆ ತೆರೆ ಬಿದ್ದಿದೆ. ಕಾರಣ ಏನು ಕೇಳಿದ್ರೆ, ಭಾರತೀಯ ವಾಯುಪಡೆ ಸರ್ಕಾರಕ್ಕೆ ತಿಳಿಸಿದೆ ನಮ್ಗೆ ಯಾವ ಯುದ್ಧ ವಿಮಾನ ಬೇಕು, ನೀವು ಯಾವುದನ್ನು ಖರೀದಿ ಮಾಡಬೇಕು ಅಂತ. ಇದೇ ಇಂಟ್ರೆಸ್ಟಿಂಗ್ ವಿಚಾರ. ಯಾಕೆ ಕೇಳಿದ್ರೆ, ಭಾರತೀಯ ವಾಯುಪಡೆ ಹೇಳ್ತಾ ಇದೆ ನಮಗೆ ರಫೇಲನ್ನು ಕೊಟ್ಟುಬಿಡಿ ಸಾಕು ಅಂತ. ಅದೂ ಸಹ ಒಂದೆರಡಲ್ಲ, ಬರೋಬ್ಬರಿ 114 ರಫೇಲ್ ಜೆಟ್ಗೆ ಭಾರತದ ಏರ್ ಫೋರ್ಸ್ ಡಿಮ್ಯಾಂಡ್ ಅನ್ನು ಇಟ್ಟಿದೆ. ಮಿತ್ರರೇ, ಇದನ್ನೇನಾದರೂ ಕೇಂದ್ರ ಸರ್ಕಾರ ಒಪ್ಕೊಂಡು ಫ್ರಾನ್ಸ್ನ ಕಂಪನಿಗೆ ಆರ್ಡರ್ ಕೊಟ್ಟಿದ್ದೇ ಆದರೆ ಇದು ಈ ದೇಶ ಕಂಡಂತಹ ಅತಿ ದೊಡ್ಡ ಡಿಫೆನ್ಸ್ ಡೀಲ್ ಆಗುತ್ತೆ. ಬರೋಬ್ಬರಿ 2 ಲಕ್ಷ ಕೋಟಿ ಮೊತ್ತದ ಡಿಫೆನ್ಸ್ ಡೀಲ್ ಇದು. ಈ ಬಗ್ಗೆ ನಿಮಗೆ ಸ್ವಲ್ಪ ವಿವರಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೋಸ್ಕರವಾಗಿ ನಮ್ಮ ಸೇನೆ 4.5 ಜನರೇಷನ್ನ ರಫೇಲ್ ಜೆಟ್ಟೇ ನಮಗೆ ಒಳ್ಳೇದಾಗುತ್ತೆ, ಅದೇ ನಮಗೆ ಸೂಕ್ತ ಅಂತ ಹೇಳ್ತಾ ಇದೆ. ಯಾಕೆ 5th ಜನರೇಷನ್ ಕಡೆಗೆ ಮುಖ ಮಾಡ್ತಾ ಇಲ್ಲ? ಇದು ಭವಿಷ್ಯದಲ್ಲಿ ಏನಾದರೂ ತೊಂದರೆಗೆ ಕಾರಣ ಆಗುತ್ತಾ? ಇದೆಲ್ಲದರ ಬಗ್ಗೆ ಸ್ವಲ್ಪ ನಿಮಗೆ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಮ್ಮ ದೇಶ ಯುದ್ಧ ವಿಮಾನದ ಕೊರತೆಯನ್ನು ಎದುರಿಸ್ತಾ ಇರುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಇದರಲ್ಲಿ ಮುಚ್ಚಿಡುವ ಸಂಗತಿ ಏನಲ್ಲ. ನಮ್ಮ ಶತ್ರುಗಳಿಂದ ಹಿಡಿದು ನಮ್ಮ ದೇಶದಲ್ಲಿ ಬದುಕ್ತಾ ಇರುವಂತಹ ಜನರಿಗೂ ಕೂಡ ಈ ವಿಚಾರ ಗೊತ್ತೇ ಇದೆ. ಸದ್ಯ ಭಾರತದ ಬಳಿಯಲ್ಲಿ ಕೇವಲ 31 ಸ್ಕ್ವಾಡ್ರನ್ನ ಯುದ್ಧ ವಿಮಾನಗಳಿದ್ದಾವೆ. ಅದರಲ್ಲಿ ಬಹುತೇಕ ವಯಸ್ಸಾದಂತಹ ಯುದ್ಧ ವಿಮಾನಗಳು, ಈಗಲೂ ಆಗ್ಲೋ ರಿಟೈರ್ಡ್ ಆಗುವಂತಹ ಸ್ಥಿತಿಯಲ್ಲಿರುವಂತಹ ಯುದ್ಧ ವಿಮಾನಗಳೇ ಜಾಸ್ತಿ ಇದ್ದಾವೆ. ಭಾರತದ ಬಳಿಯಲ್ಲಿ 36 ರಫೇಲ್ ಜೆಟ್ಗಳಿದ್ರೆ 46 ಮಿರಾಜ್ 2000 ಯುದ್ಧ ವಿಮಾನಗಳಿದ್ದಾವೆ. ಹಾಗೆ 59 MiG-29 ಯುದ್ಧ ವಿಮಾನಗಳಿದ್ದಾವೆ. ಹಾಗೆ 259 Su-30 ಯುದ್ಧ ವಿಮಾನಗಳಿದ್ದಾವೆ. ಮಿತ್ರರೇ, ಸದ್ಯದ ಮಟ್ಟಿಗೆ ಭಾರತದ ಏರ್ಫೋರ್ಸ್ನ ಬ್ಯಾಕ್ ಬೋನ್ ಅಂತಂದರೆ ಅದು ಈ Su-30. ಯಾಕೆ ಅಂತಂದರೆ 259 ಸಂಖ್ಯೆಯಲ್ಲಿದೆ. ಜೊತೆಗೆ ಇದು 4th ಜನರೇಷನ್ನ ಯುದ್ಧ ವಿಮಾನಗಳು. ಈ Su-30 ಯುದ್ಧ ವಿಮಾನಗಳು ಭಾರತದಲ್ಲೇ ಬಂದು ರಷ್ಯಾ ತಯಾರು ಮಾಡಿಕೊಡುತ್ತೆ. ಹೀಗಾಗಿ ಒಂದು ಹಂತದಲ್ಲಿ ಇದರ ಸಪ್ಲೈ ಚೈನ್ ಭಾರತದ ಕಂಟ್ರೋಲ್ನಲ್ಲಿದೆ. ಈ ಕಾರಣದಿಂದಾಗಿ ಈ Su-30 ಯುದ್ಧ ವಿಮಾನಗಳನ್ನು ಭಾರತದ ಏರ್ಫೋರ್ಸ್ನ ಬ್ಯಾಕ್ ಬೋನ್ ಅಂತಲೇ ಹೇಳಲಾಗುತ್ತೆ. ಇದರ ಜೊತೆಗೆ 112 ಜಾಗ್ವಾರ್ ಯುದ್ಧ ವಿಮಾನಗಳು ಕೂಡ ಭಾರತದ ಏರ್ಫೋರ್ಸ್ನಲ್ಲಿದೆ. ಇನ್ನು ತೇಜಸ್ನ MK-1 31 ಯುದ್ಧ ವಿಮಾನಗಳಿದ್ದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಭಾರತದ ಏರ್ಫೋರ್ಸ್ಗೆ ಇದು ಸಾಕಾಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ದೇಶ ಬಹಳ ವಿಶಾಲವಾಗಿದೆ, ನಮ್ಮ ಏರ್ಫೋರ್ಸ್ನ ಗಾತ್ರ ದೊಡ್ಡದಾಗಿದೆ, ಜೊತೆಗೆ ನಮ್ಮ ಶತ್ರುಗಳ ಸಾಮರ್ಥ್ಯವೂ ಕೂಡ ಜಾಸ್ತಿ ಇದೆ. ನಾವು ಪಾಕಿಸ್ತಾನವನ್ನು ನೋಡಿಕೊಂಡು ಇದನ್ನೆಲ್ಲ ಸಾಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಸದಾ ಚೀನಾವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಚೀನಾ ಅತ್ಯಂತ ಆಧುನಿಕವಾದಂತಹ ಏರ್ಫೋರ್ಸ್ ಅನ್ನು ಹೊಂದಿದೆ. ಅವರ ಬಳಿಯಲ್ಲಿ 5th ಜನರೇಷನ್ನ 2 ಮಾದರಿಯ ಯುದ್ಧ ವಿಮಾನಗಳಿದ್ದಾವೆ. ಅದರಲ್ಲಿ 1 ವರ್ಷನ್ನ ಯುದ್ಧ ವಿಮಾನವನ್ನು ನಾವು ಪಾಕಿಸ್ತಾನಕ್ಕೆ ಕೂಡ ಕೊಡ್ತೀವಿ ಅಂತ ಚೀನಾ ಹೇಳ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಮಿನಿಮಮ್ 10 ಸ್ಕ್ವಾಡ್ರನ್ ಎಕ್ಸ್ಟ್ರಾ ಯುದ್ಧ ವಿಮಾನಗಳು ಬೇಕು ಅಂತೇಳಿ ಅನೇಕ ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ಆದರೆ ಅದು ಯಾಕೋ ಗೊತ್ತಿಲ್ಲ, ಭಾರತದ ವಾಯುಪಡೆಗೆ ಕಾಲ ಕೂಡಿಯೇ ಬಂದಿರಲಿಲ್ಲ. ಈಗಾಗಲೇ ತೇಜಸ್ನ 170 ಯುದ್ಧ ವಿಮಾನಗಳಿಗೆ ಆರ್ಡರ್ ಕೊಡಲಾಗಿದೆ. ತೇಜಸ್ LCA MK-1A ಸರಣಿಯ 170 ಯುದ್ಧ ವಿಮಾನಗಳಿಗೆ ಆರ್ಡರ್ ಮಾಡಲಾಗಿದೆ. ಆದರೆ ಮಿತ್ರರೇ, ತೇಜಸ್ನ ಸಪ್ಲೈ ಚೈನ್ನಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಕಾರಣ ಏನು ಕೇಳಿದ್ರೆ, ನಾವು ಇಂಜನ್ಗೂ ಕೂಡ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿರುವ ಕಾರಣದಿಂದಾಗಿ ಸರಿಯಾದ ಸಮಯಕ್ಕೆ ನಮ್ಮ ಸೇನೆಗೆ ಅದನ್ನು ಪೂರೈಕೆ ಮಾಡೋದಕ್ಕೆ HAL ಬಳಿಯಲ್ಲಿ ಆಗ್ತಾ ಇಲ್ಲ. ಇದೇ ಕಾರಣದಿಂದ ನಮ್ಮ ಏರ್ ಚೀಫ್ ಮಾರ್ಷಲ್ ಅನೇಕ ಬಾರಿ ಈ ಬಗ್ಗೆ ಅಪಸ್ವರ ತೆಗೆದಿದ್ದಾರೆ. ಈ ತೇಜಸ್ ಮೇಲೆ ನಮ್ಗೆ ಯಾವುದೇ ನಂಬಿಕೆ ಉಳಿದಿಲ್ಲ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಸೇನೆಗೆ ತೇಜಸ್ ವಿಚಾರದಲ್ಲಿ ಮನಸ್ತಾಪ ಆಗಿಬಿಟ್ಟಿದೆ. ಇಲ್ಲಿ ತೇಜಸ್ನ ಸಾಮರ್ಥ್ಯದ ಬಗ್ಗೆ ನಮ್ಮ ಸೇನೆಗೆ ಯಾವುದೇ ಡೌಟ್ ಇಲ್ಲ. ಯಾಕೆಂದ್ರೆ ಅದು ಸ್ವದೇಶಿ ನಿರ್ಮಿತ ತಂತ್ರಜ್ಞಾನ, ಬಹಳ ಉತ್ತಮವಾಗಿದೆ, ಎಲ್ಲವೂ ಸರಿ. ಆದರೆ ಸಮಯಕ್ಕೆ ಸರಿಯಾಗಿ ಅದರ ಪೂರೈಕೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಏರ್ ಚೀಫ್ ಮಾರ್ಷಲ್ ಹೇಳಿದ್ರು, 40 ವರ್ಷ ಆದರೂ ಕೂಡ ನಮಗೆ 40 ಜೆಟ್ಟನ್ನು ಪೂರೈಸೋದಕ್ಕೆ HAL ಬಳಿಯಲ್ಲಾಗಿಲ್ಲ. ಹೀಗಿರುವಾಗ ನಾವು ಅವರನ್ನು ನಂಬೋದಾದ್ರೂ ಹೇಗೆ ಅಂತ ನಮ್ಮ ಏರ್ ಚೀಫ್ ಮಾರ್ಷಲ್ ಪ್ರಶ್ನೆ ಕೇಳಿದ್ರು. ಅದು ಸತ್ಯ ಕೂಡ ಹೌದು. ಹೀಗಾಗಿ ಭಾರತದ ಡಿಫೆನ್ಸ್ ವಲಯದಲ್ಲಿ ಏನು ಚರ್ಚೆ ಆಗ್ತಾ ಇತ್ತು ಅಂತಂದ್ರೆ, ಈ ಬಾರಿ ಭಾರತ ಸರ್ಕಾರ 5th ಜನರೇಷನ್ ಫೈಟರ್ ಜೆಟ್ಗೆ ಹೋಗ್ಬಿಡುತ್ತೆ. ಇನ್ನು ನಾವು 4th ಜನರೇಷನ್ನು 4.5 ಜನರೇಷನ್ನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೇರವಾಗಿ ಭಾರತ ಸರ್ಕಾರ 5th ಜನರೇಷನ್ ಫೈಟರ್ ಜೆಟ್ ಅನ್ನು ಕೊಳ್ಳೋದಕ್ಕೆ ಮುಂದಾಗುತ್ತೆ ಅಂತ ಚರ್ಚೆ ನಡೆಸಲಾಗ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಭಾರತಕ್ಕೆ ಬಹಳ ಉತ್ತಮವಾದಂತಹ ಆಫರ್ ಕೂಡ ಬಂದಿತ್ತು. ಒಂದು ಕಡೆ ರಷ್ಯಾ ಹೇಳಿತ್ತು, ನಮ್ಮ Su-57 ಯುದ್ಧ ವಿಮಾನವನ್ನು ನಿಮಗೆ ಕೊಡೋದಕ್ಕೆ ಸಿದ್ಧ ಅಂತ. ನಿಮಗೆಲ್ಲ ಗೊತ್ತು Su-57 ಎಷ್ಟು ಶಕ್ತಿಶಾಲಿಯಾಗಿದೆ, ರಷ್ಯಾ ಯಾವ ರೀತಿಯಾದಂಥ ಆಫರನ್ನು ಭಾರತಕ್ಕೆ ಕೊಟ್ಟಿತ್ತು ಅಂತ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಆ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, Su-57 ರಷ್ಯಾ ನಿರ್ಮಿತ ಯುದ್ಧ ವಿಮಾನ. ಇದು 5th ಜನರೇಷನ್ನ ಯುದ್ಧ ವಿಮಾನ, ಜೊತೆಗೆ ಟ್ವಿನ್ ಇಂಜಿನ್ ಯುದ್ಧ ವಿಮಾನವೂ ಕೂಡ ಹೌದು. ಈ ಭೂಮಿಯ ಮೇಲಿರುವಂತಹ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನಗಳಲ್ಲಿ ಈ Su-57ಗೂ ಕೂಡ ಒಂದು ಜಾಗ ಇದೆ. ಜೊತೆಗೆ ಇದರಲ್ಲಿ ಸ್ಟೆಲ್ತ್ ಸಾಮರ್ಥ್ಯ ಇರೋದ್ರಿಂದಾಗಿ ಭಾರತಕ್ಕೆ ಇದರ ಅನಿವಾರ್ಯತೆ ಇದೆ ಅಂತ ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಇದಕ್ಕೆ ಪೂರಕವಾಗಿ ರಷ್ಯಾ ಕೂಡ ನಮಗೆ ಭರ್ಜರಿ ಆಫರ್ ಅನ್ನೇ ಕೊಟ್ಟಿತ್ತು.
ನಾವು Su-57 ಅನ್ನು ನಿಮಗೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ. ಕೇವಲ ಮಾರಾಟ ಅಲ್ಲ, ಈ ಬಾರಿ ನಿಮಗೆ ಟೆಕ್ ಟ್ರಾನ್ಸ್ಫರ್ ಮಾಡ್ತೀವಿ, ಅಂದರೆ ಕಂಪ್ಲೀಟ್ ಆದಂತಹ ತಂತ್ರಜ್ಞಾನವನ್ನು ನಿಮಗೆ ಕೊಡ್ತೀವಿ ಹೀಗಂತ ರಷ್ಯಾ ಹೇಳಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ ಸೋರ್ಸ್ ಕೋಡನ್ನು ಕೂಡ ನಿಮಗೆ ಕೊಡ್ತೀವಿ, ನೀವು ಭಾರತದಲ್ಲೇ ಅಭಿವೃದ್ಧಿ ಮಾಡಿದಂತಹ ಮಿಸೈಲ್ಗಳನ್ನು ಅದಕ್ಕೆ ಅಳವಡಿಸೋದಕ್ಕೂ ಕೂಡ ಅವಕಾಶ ಕೊಡ್ತೀವಿ, ಭಾರತದಲ್ಲೇ ತಯಾರು ಮಾಡ್ತೀವಿ. ಇದಕ್ಕೂ ಮುಂದುವರೆದು ರಷ್ಯಾ ಹೇಳಿತ್ತು, ಈಗ ಹೊಸ ಘಟಕವನ್ನು ಸ್ಥಾಪನೆ ಮಾಡಿ ನಂತರ ಪ್ರೊಡಕ್ಷನ್ ಆರಂಭಿಸೋದಕ್ಕೆ ಸಾಕಷ್ಟು ಸಮಯಾವಕಾಶ ಹಿಡಿಯುತ್ತೆ. ಈಗಾಗಲೇ Su-30 ತಯಾರು ಮಾಡ್ತಾ ಇದೀವಲ್ಲ, ಅದೇ ಘಟಕದಲ್ಲಿ Su-57 ತಯಾರು ಮಾಡಿಕೊಡ್ತೀವಿ ಹೀಗಂತ ರಷ್ಯಾ ಆಫರ್ ಮಾಡಿತ್ತು. ಅಂದರೆ ಆದಷ್ಟು ಶೀಘ್ರವಾಗಿ ಈ Su-57 ಭಾರತದಲ್ಲಿ ಅಳವಡಿಸಿಕೊಳ್ಳುವ ಮಟ್ಟಿಗೆ ನಾವು ಆ ಯುದ್ಧ ವಿಮಾನವನ್ನು ತಯಾರು ಮಾಡಿಕೊಡ್ತೀವಿ ಅಂತೇಳಿ ರಷ್ಯಾ ನಮಗೆ ಆಫರ್ ಮಾಡಿತ್ತು. ಮಿತ್ರರೇ, ರಷ್ಯಾ ಮಾತ್ರ ಈ ಆಫರನ್ನು ಕೊಟ್ಟಿದ್ದೇ ಆಗಿದ್ರೆ ಭಾರತ ಇದನ್ನು ಒಪ್ಕೊಳ್ತಾ ಇತ್ತು. ಆದರೆ ಭಾರತಕ್ಕೆ ಇಲ್ಲಿ ತಡೆ ಉಂಟಾಗಿದ್ದು ಯಾವುದು ಗೊತ್ತಾ? ಅಮೆರಿಕದ ಇನ್ನೊಂದು ಆಫರ್. ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕದ ಬಳಿಯಲ್ಲಿ F-35 ಯುದ್ಧ ವಿಮಾನ ಇದೆ. ಇದು ಕೂಡ 5th ಜನರೇಷನ್ನ ಫೈಟರ್ ಜೆಟ್. ಅಮೆರಿಕ ಇದನ್ನು ಅನೇಕ ದೇಶಗಳಿಗೆ ಮಾರಾಟವನ್ನು ಕೂಡ ಮಾಡಿದೆ. ಆದರೆ ಅಮೆರಿಕ ನ್ಯಾಟೋದ ಹೊರತಾಗಿ F-35 ಮಾರಾಟ ಮಾಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ಬಾರಿ ಭಾರತಕ್ಕೆ ಅವರು ಆಫರ್ ಕೊಟ್ಟರು. ನರೇಂದ್ರ ಮೋದಿ ಅವರು ಕಳೆದ ಫೆಬ್ರವರಿಯಲ್ಲಿ ಅಮೆರಿಕ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲಿ ಟ್ರಂಪ್ ಓಪನ್ ಆಗಿ ಆಫರ್ ಮಾಡಿದ್ರು, ಭಾರತ F-35 ಖರೀದಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂತ. ಅನಂತರ JD ವ್ಯಾನ್ಸ್ ಭಾರತಕ್ಕೆ ಬಂದಿದ್ರು. ಅವರು ಕೂಡ ಹೇಳಿದ್ರು, ಭಾರತದ ವಾಯು ಪ್ರದೇಶವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ F-35 ಅನಿವಾರ್ಯತೆ ಇದೆ, F-35ಗೆ ಆ ಸಾಮರ್ಥ್ಯ ಕೂಡ ಇದೆ ಅಂತ. ಅಂದ್ರೆ ಅಮೆರಿಕ ಕೂಡ ಮೇಲಿಂದ ಮೇಲೆ ನಮ್ಮ F-35 ಖರೀದಿ ಮಾಡಿ ಅಂತ ಅವರು ಆಫರ್ ಮಾಡೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ಮಿತ್ರರೇ, ಭಾರತಕ್ಕೆ ಒಂದು ರೀತಿಯಲ್ಲಿ ಧರ್ಮ ಸಂಕಟ. ಭಾರತಕ್ಕೆ ಸಹಜವಾಗಿ Su-57 ಮೇಲೆ ಬಹಳ ಒಲವಿದೆ. ಯಾಕೆ ಅಂತ ನಾನು ವಿವರಿಸಿ ಹೇಳಬೇಕಾ ನಿಮಗೆ? ಭಾರತ ಅನೇಕ ವರ್ಷಗಳಿಂದ ರಷ್ಯಾದ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇದೆ. ಅವರ ಎಲ್ಲ ಯುದ್ಧ ವಿಮಾನಗಳು ಕೂಡ ನಮ್ಮ ಏರ್ ಫೋರ್ಸ್ಗೆ ಸೂಟ್ ಆಗಿದೆ. ನಮಗದನ್ನು ಬಳಸಿ ಅನುಭವ ಕೂಡ ಇದೆ. ಜೊತೆಗೆ ರಷ್ಯಾದ ಯುದ್ಧ ವಿಮಾನಗಳ ಮೇಲೆ ನಮ್ಮ ಸೇನೆಗೆ ಒಂದು ವಿಶೇಷವಾದಂತಹ ಕಾನ್ಫಿಡೆನ್ಸ್ ಇದೆ. ಆದರೆ ಅಮೆರಿಕದ F-35 ಬಗ್ಗೆ ಭಾರತೀಯ ಸೇನೆಗೆ ಯಾವುದೇ ಕಾನ್ಫಿಡೆನ್ಸ್ ಇಲ್ಲ. ಮೊದಲನೇದಾಗಿ ಅವರು F-35 ವಿಚಾರದಲ್ಲಿ ಇಟ್ಕೊಂಡಿರುವಂತಹ ಒಂದು ವೀಟೋ ಪವರ್. ಅವರು ಭಾರತಕ್ಕೆ F-35 ಮಾರಾಟ ಮಾಡ್ತಾರೆ. ಆದರೆ ಅದನ್ನು ಭಾರತ ಬಳಸುವಂತಹ ಸಂದರ್ಭದಲ್ಲಿ ಅಮೆರಿಕ ಅನೇಕ ಬಾರಿ ವೀಟೋ ಪವರ್ ಅನ್ನು ಚಲಾಯಿಸುವಂತಹ ಸಾಧ್ಯತೆಗಳಿರುತ್ತೆ. ಇವರು ಅನೇಕ ದೇಶಗಳ ಮೇಲೆ ಅದನ್ನು ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಈ ಯುದ್ಧದಂತಹ ಸನ್ನಿವೇಶದಲ್ಲಿ ನಮ್ಮ ಶಸ್ತ್ರಾಸ್ತ್ರಗಳನ್ನು ಬಳಸುವಂತಿಲ್ಲ. ಅಮೆರಿಕ ಹೀಗೆ ಹೇಳುತ್ತೆ. ಈ ಬಾರಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿತ್ತಲ್ಲ, ಅಂದ್ರೆ ಆಪರೇಷನ್ ಸಿಂಧೂರ ಆಗೋದಕ್ಕೆ ಮುಂಚೆ. ಆಗ ಅಮೆರಿಕ ಪಾಕಿಸ್ತಾನಕ್ಕೆ ಏನು ಹೇಳ್ತು, ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ F-16 ಯುದ್ಧ ವಿಮಾನಗಳನ್ನು ಬಳಸಬೇಡಿ ಅಂತ. ಕಾರಣ ಏನು ಕೇಳಿದ್ರೆ, ಭಾರತದ ಬಳಿಯಲ್ಲಿ S-400 ಡಿಫೆನ್ಸ್ ಸಿಸ್ಟಮ್ ಇದೆ. ಒಂದು ವೇಳೆ ನೀವು F-16 ತೆಗೆದುಕೊಂಡು ಹೋಗಿ ಅದನ್ನು ಭಾರತ ಹೊಡೆದುಹಾಕಿದ್ದೆ ಆದರೆ ನಮ್ಮ ಯುದ್ಧ ವಿಮಾನಗಳಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅಮೆರಿಕ ಈ ರೀತಿಯ ವೀಟೋ ಪವರ್ ಅನ್ನು ಚಲಾಯಿಸುತ್ತೆ. ಅಮೆರಿಕದ ಮಾತನ್ನ ಮೀರಿ ನಾವು ಅದನ್ನು ಬಳಸ್ತೀವಿ ಅಂತ ಹೊರಟಿದ್ದೆ ಆದ್ರೆ ಅಮೆರಿಕ ತಾನು ಮಾರಾಟ ಮಾಡುವಂತಹ ಎಲ್ಲಾ ಯುದ್ಧ ವಿಮಾನಗಳಿಗೂ ಕೂಡ ಒಂದು ಕಿಲ್ ಸ್ವಿಚ್ ಅನ್ನು ಇಟ್ಟಿರುತ್ತೆ ಅಂತ ಹೇಳಿ ವದಂತಿ ಇದೆ. ಹಾಗೇನಾದ್ರೂ ಆಗಿದ್ದೆ ಆದ್ರೆ ಯುದ್ಧದಂತಹ ಸನ್ನಿವೇಶದಲ್ಲಿ ಅಮೆರಿಕ ಅದನ್ನು ಅಪ್ಲೈ ಮಾಡಿಬಿಡಬಹುದು. ಆಗ ನಮ್ಮ ಬಳಿಯಲ್ಲಿ ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದಂತಹ ಅತ್ಯಂತ ಆಧುನಿಕವಾದಂತಹ ಯುದ್ಧ ವಿಮಾನಗಳಿದ್ರೂ ಕೂಡ ನಮಗೆ ಸಮಯಕ್ಕೆ ಸರಿಯಾಗಿ ಅದು ಬಳಕೆಗೆ ಬರೋದಿಲ್ಲ. ಈ ಕಾರಣದಿಂದ ಅಮೆರಿಕದ ಈ F-35 ಕೊಳ್ಳೋದಕ್ಕೆ ಭಾರತ ಬಹಳಷ್ಟು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೆ. ಇನ್ನೊಂದು ಕಡೆ ರಷ್ಯಾದ Su-57 ಬಗ್ಗೆ ನಮಗೆ ಬಹಳ ಆಸಕ್ತಿ ಇದ್ರೂ ಕೂಡ ಸದ್ಯದ ಪರಿಸ್ಥಿತಿ ನಿಮಗೆ ಗೊತ್ತು. ಭಾರತ ಏನಾದರೂ ರಷ್ಯಾದ ಜೊತೆಗೆ ಡೀಲ್ ಮಾಡ್ಕೊಂಡಿದ್ದೆ ಆದ್ರೆ ಅಮೆರಿಕ ನಮ್ಮ ಮೇಲೆ ಇನ್ನಷ್ಟು ಮುನಿಸಿಕೊಳ್ಳುತ್ತೆ. ಈಗಾಗಲೇ ಟ್ರಂಪ್ ದೊಡ್ಡ ಅವಾಂತರ ಮಾಡಿಬಿಟ್ಟಿದ್ದಾರೆ. ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡ್ತಿರೋದೇ ಟ್ರಂಪ್ಗೆ ಇಷ್ಟ ಆಗ್ತಾ ಇಲ್ಲ. ನಮ್ಮ ಜೊತೆಗೆ ಎಲ್ಲದೂ ಆಗಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ Su-57 ಡೀಲ್ ಇದೆಯಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತೆ. ಅದಕ್ಕೆ ಭಾರತ ಇದರಲ್ಲಿ ಸ್ವಲ್ಪ ವಿಳಂಬ ಮಾಡ್ತಾ ಇದೆ. ಆದರೆ ಈ ವಿಳಂಬವನ್ನು ಸಹಿಸಿಕೊಳ್ಳೋದಕ್ಕೆ ನಮಗೆ ಸೇನೆಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ. ಈಗ ಆಪರೇಷನ್ ಸಿಂಧೂರ ಆಗುತ್ತೆ ಅಂತ ನೀವು ಯಾರೂ ಭಾವಿಸಿರಲಿಲ್ಲ. ದಿಢೀರಂತ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯಿತು. ಅದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ ಮಾಡೋದಕ್ಕೆ ನಿರ್ಧಾರ ಮಾಡಿಬಿಡ್ತು. ಅಂತಹ ಸನ್ನಿವೇಶ ಇವತ್ತು ಆಗಬಹುದು, ನಾಳೆನೂ ಆಗಬಹುದು, ನಾಡಿದ್ದು ಕೂಡ ಆಗಬಹುದು. ಅಂದ್ರೆ ಭಾರತದ ಸೇನೆಗೆ ಸದಾ ಚಾಲೆಂಜ್ ಇದ್ದೇ ಇರುತ್ತೆ. ಹೀಗಾಗಿ ಭಾರತ ಈ ಡಿಫೆನ್ಸ್ ಉಪಕರಣಗಳನ್ನೆಲ್ಲ ಕೊಳ್ಳೋದಕ್ಕೆ ಕಾದು ನೋಡುವ ತಂತ್ರ ಅನುಸರಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಏರ್ ಫೋರ್ಸ್ಗೆ ತೇಜಸ್ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಅವರು ಸರಿಯಾದಂತಹ ಸಮಯಕ್ಕೆ ಪೂರೈಕೆ ಮಾಡೋದಿಲ್ಲ. ಇಂಜಿನ್ಗಾಗಿ ಅಮೆರಿಕದ ಬಳಿಯಲ್ಲಿ ಅವರು ಕಾದು ಕೂತಿರುವಂತಹ ಸಂದರ್ಭದಲ್ಲಿ ನಮಗೆ ಬೇಕಾದಷ್ಟು ತೇಜಸ್ಸನ್ನ ನಮಗೆ ಬೇಕಾದಂತಹ ಸಮಯದಲ್ಲಿ ಅವರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಸೇನೆಗೆ ಅನಿಸಿದೆ. ಇದೇ ಕಾರಣದಿಂದ ಭಾರತೀಯ ವಾಯುಪಡೆ ಈಗ ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಬೇಡಿಕೆಯನ್ನು ಸಲ್ಲಿಸಿದೆ. ಅದರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಮಗೆ 114 ರಫೇಲ್ ಜೆಟ್ಗಳ ಅವಶ್ಯಕತೆ ಇದೆ. ಈ ರಫೇಲ್ ಜೆಟ್ಗಳಿಗೆ 60% ಇಂಡಿಯನ್ ಕಾಂಪೋನೆಂಟ್ಗಳನ್ನು ಅಳವಡಿಸಿ ಭಾರತದಲ್ಲೇ ತಯಾರು ಮಾಡಿದ್ರೆ ಅದು ನಮ್ಮ ಸೇನೆಗೆ ಸೂಕ್ತವಾಗುತ್ತೆ, ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ ಅವರೊಂದು ಪ್ರಪೋಸಲ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ರಕ್ಷಣಾ ಇಲಾಖೆ ಒಪ್ಪಿಗೆ ಸೂಚಿಸಿದ್ದೆ ಆದ್ರೆ ಫ್ರಾನ್ಸ್ನ ಡಸಾಲ್ಟ್ ಕಂಪನಿಯ ಜೊತೆಗೆ ಮತ್ತೊಂದು ಬಿಗ್ ಡೀಲ್ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ, ಅಂದ್ರೆ ಈ ಹಿಂದೆ ಫ್ರಾನ್ಸ್ನ ಕಂಪನಿಯಿಂದ ಭಾರತ ರಫೇಲ್ ಅನ್ನು ಖರೀದಿ ಮಾಡಿತ್ತಲ್ಲ, ಆ ಎಲ್ಲ ಡೀಲ್ಗಳನ್ನು ನೋಡಿದ್ದೆ ಆದ್ರೆ ಈ 114 ರಫೇಲ್ ಜೆಟ್ಗಳಿಗೆ ಸರಿಸುಮಾರು 2 ಲಕ್ಷ ಕೋಟಿಯಷ್ಟು ವೆಚ್ಚ ಆಗಬಹುದು. ಅಂತಹ ಒಂದು ಬೃಹತ್ ಡೀಲ್ಗೆ ಭಾರತದ ರಕ್ಷಣಾ ಇಲಾಖೆ ಕೈ ಹಾಕುವಂತ ಸಾಧ್ಯತೆಗಳಿದ್ದಾವೆ.
ಈಗಾಗಲೇ ನಮ್ಮ ಬಳಿಯಲ್ಲಿ 36 ರಫೇಲ್ ಜೆಟ್ಗಳಿದ್ದಾವೆ. ಇದರ ಜೊತೆಗೆ ಭಾರತ ತನ್ನ ನೇವಿಗಾಗಿ ರಫೇಲ್ನ ಮರೈನ್ ವರ್ಷನ್ನ 26 ಜೆಟ್ಗಳನ್ನು ಆರ್ಡರ್ ಮಾಡಿದೆ. ಈಗ ಹೊಸದಾಗಿ 114 ಜೆಟ್ಗಳಿಗೆ ಆರ್ಡರ್ ಮಾಡಿದ್ದೆ ಆದರೆ ಭಾರತದಲ್ಲಿ ರಫೇಲ್ ಜೆಟ್ಗಳ ಸಂಖ್ಯೆ 176ಕ್ಕೆ ಏರಿಕೆ ಆಗುತ್ತೆ. ಇದಾಗಿದ್ದೇ ಆದರೆ ಈಗ ನಾವು Su-30ಯನ್ನು ಏರ್ಫೋರ್ಸ್ನ ಬ್ಯಾಕ್ ಬೋನ್ ಅಂತ ಕರಿತಾ ಇದೀವಲ್ಲ, ಆ ಸ್ಥಾನವನ್ನು ರಫೇಲ್ ತುಂಬುತ್ತೆ. ಭಾರತದ ಏರ್ಫೋರ್ಸ್ ಈಗ ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗೆ ಇಟ್ಟಂತಹ ಬೇಡಿಕೆ ಇದೆಯಲ್ಲ, ಈ ಬೇಡಿಕೆ ಈ ರಫೇಲ್ ಬಗ್ಗೆ ಉಂಟಾಗಿತ್ತಲ್ಲ ಅನೇಕ ಗೊಂದಲಗಳು, ಆಪರೇಷನ್ ಸಿಂಧೂರದ ಬಳಿಕ ಅದರ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇತ್ತಲ್ಲ, ಅದೆಲ್ಲದಕ್ಕೂ ಸೇನೆ ಉತ್ತರ ಕೊಟ್ಟಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಮ್ಮ ರಫೇಲ್ ಅನ್ನ ಪಾಕಿಸ್ತಾನ ಹೊಡೆದಾಕಬಿಟ್ಟಿದೆ ಅಂತ ನಮ್ಮ ದೇಶದಲ್ಲೇ ಕೆಲವರು ಬೊಬ್ಬೆ ಹಾಕ್ತಾ ಇದ್ರು. ಎಷ್ಟು ರಫೇಲ್ ಜೆಟ್ ಬಿದ್ದಿದೆ, ಎಷ್ಟು ಹಾನಿಯಾಗಿದೆ, ಭಾರತ ಸರ್ಕಾರ ಇದನ್ನೆಲ್ಲ ಹೇಳಬೇಕು ಅಂತ. ಆ ಸಂದರ್ಭದಲ್ಲಿ ನಮ್ಮ CDS ಏನ್ ಹೇಳಿದ್ರು, ಹೌದು ನಮ್ಮ ಟ್ಯಾಕ್ಟಿಕಲ್ ಮಿಸ್ಟೇಕ್ ನಿಂದಾಗಿ ನಮ್ಮ ಜೆಟ್ಗಳು ಡೌನ್ ಆಗಿದ್ವು. ಅನಂತರ ನಾವು ಆ ಮಿಸ್ಟೇಕ್ ಅನ್ನ ತಿದ್ದುಕೊಂಡ್ವಿ, ಹೀಗಾಗಿ ಎಲ್ಲಾ ಜೆಟ್ಗಳು ಕೂಡ ನಿಗದಿತ ಗುರಿಯನ್ನ ತಲುಪಿದ್ವು ಅಂತ CDS ಹೇಳಿದ್ರು. ರಫೇಲ್ ಜೆಟ್ ನಷ್ಟ ಆಗಿದೆ ಅಂತ ಎಲ್ಲೂ ಕೂಡ ಭಾರತದ ಸೇನೆ ಹೇಳ್ಕೊಂಡಿಲ್ಲ. ಆದ್ರೆ ಡಸಾಲ್ಟ್ ಕಂಪನಿ ಹೇಳಿತ್ತು ಹೈ ಆಲ್ಟಿಟ್ಯೂಡ್ ನಲ್ಲಿ ಹಾರಾಟ ನಡೆಸುವಂತಹ ಸಂದರ್ಭದಲ್ಲಿ ಒಂದು ಜೆಟ್ಗೆ ಹಾನಿಯಾಗಿದೆ ಅಂತ. ಇದ್ರ ಬಗ್ಗೆ ಅನಗತ್ಯವಾಗಿ ಗೊಂದಲ ಸೃಷ್ಟಿಸುವಂತಹ ಕೆಲಸ ಭಾರತದಲ್ಲಿ ಆಗ್ತಲೇ ಇತ್ತು. ಆದ್ರೆ ಈಗ ನಮ್ಮ ಸೇನೆ ಹೇಳ್ತಾ ಇದೆ, ನಮಗೆ ರಫೇಲ್ ಬಗ್ಗೆ ಪೂರ್ಣವಾದಂತಹ ನಂಬಿಕೆ ಇದೆ, ಆಪರೇಷನ್ ಸಿಂಧೂರದ ಯಶಸ್ಸಿಗೆ ರಫೇಲ್ ಕೂಡ ಕಾರಣ ಆಗಿದೆ, ಹೀಗಾಗಿ ನಮಗೆ ಅಡಿಷನಲ್ ಆಗಿ 114 ಜೆಟ್ಗಳು ಬೇಕು ಅಂತ. ಈಗ ಭಾರತ ಸರ್ಕಾರ ಇದನ್ನು ಒಪ್ಪಿಕೊಳ್ಳುತ್ತಾ, ರಫೇಲ್ ಅನ್ನ ಮತ್ತೆ ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡುತ್ತಾ, ಇದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಕೇವಲ ಸೇನೆ ಮಾತ್ರ ಈಗ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಿದೆ. ಮಿತ್ರರೇ, ರಫೇಲ್ ಅನ್ನ ಭಾರತ ಖರೀದಿ ಮಾಡಿದ್ರೂ ಕೂಡ ಭಾರತ 5th ಜನರೇಷನ್ ಫೈಟರ್ ಜೆಟ್ಗಳ ಬಗ್ಗೆ ಯೋಚನೆ ಮಾಡಲೇಬೇಕು. ನಮ್ಮ ಬಳಿಯಲ್ಲೂ ಕೂಡ ಸ್ಟೆಲ್ತ್ ಸಾಮರ್ಥ್ಯದ 1-2 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳಾದರೂ ಇರಲೇಬೇಕು. ಭಾರತ ಆ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದೆ. ಆ ಡೀಲ್ ಕೂಡ ಟೇಬಲ್ ಮೇಲಿದೆ. ಈಗಾಗಲೇ ಡಿಫೆನ್ಸ್ ಕಾರ್ಯದರ್ಶಿ ಈ ಹಿಂದೆಯೇ ಸ್ಪಷ್ಟಪಡಿಸಿದ್ರು. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.